ಇವತ್ತು ನಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಇಷ್ಟು ಜನ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇವತ್ತು ಝೀ ಕನ್ನಡ ಆಲ್ಮೋಸ್ಟ್ ಇದು ಸರ್ ಹೇಳಿರೋಂಗೆ 7+ ಇಯರ್ಸ್ ಆಗಿ ಫಾರ್ ನಂಬರ್ 1 ಪೊಸಿಷನ್ಲಿ ಇದೆ ಅಂದರೆ ಅದು ನಮ್ಮ ಟೀಮ್ನ ಒಂದು ಹಾರ್ಡ್ ವರ್ಕು, ಅದ್ರ ಜೊತೆಗೆ ನಿಮ್ಮಂಥ ಒಂದು ಸಪೋರ್ಟು ಪ್ಲಸ್ ಆಡಿಯನ್ಸ್ನ ಸಪೋರ್ಟ್ ಇಲ್ಲದೆ ಹೋದರೆ ಇದು ಖಂಡಿತವಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಪೋರ್ಟು ಇನ್ನೂ ಹೆಚ್ಚು ನಮ್ಮ ಜೊತೆಗೆ ಇರಲಿ ಅನ್ನೋದು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಇವಾಗ ಈ ಪಯಣದಲ್ಲಿ ಆ್ಯಕ್ಚುಲಿ ಝೀ ನೆಟ್ವರ್ಕ್ ಆ್ಯಕ್ಚುಲಿ ಮ್ಯಾನೇಜ್ಮೆಂಟಿಂದ ಇನ್ನೊಂದು ಹೊಸ ಚಾನೆಲ್ ಶುರು ಮಾಡಬೇಕು ಅನ್ನೋದು ಇರುವಾಗ ಒಂದು ಸುಮಾರು ಒಂದು ಚರ್ಚೆ ಆಗಿರುವಾಗ ಅದರಲ್ಲಿ ಕನ್ನಡ ಮತ್ತು ಬಾಂಗ್ಲಾ ಎರಡೂ ಸ್ಟೇಟಲ್ಲಿ ಒಂದು ಹೊಸ ಚಾನೆಲ್ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ತೊಗೊಂಡಿರೋದು ಆ್ಯಕ್ಚುಲಿ ನಮ್ಮ ಟೀಮು ಕೊಟ್ಟಿರೋ ದೊಡ್ಡ ಅಪ್ರಿಷಿಯೇಷನ್, ಅದ್ರ ಜೊತೆಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಕೂಡ. ಆ್ಯಕ್ಚುಲಿ ಆ ರೆಸ್ಪಾನ್ಸಿಬಿಲಿಟಿನ ಆ್ಯಕ್ಚುಲಿ ಮುಂದೆ ತೊಗೊಂಡು ಹೋಗೋದಕ್ಕೆ ನಮ್ಮ ಟೀಮು ಎಲ್ಲರೂ ಅದಕ್ಕೆ ವರ್ಕ್ ಮಾಡ್ತಾ ಇದ್ವಿ. ಅದರಲ್ಲಿ ಮೇಯ್ನಾಗಿ ಮಿಸ್ಟರ್ ಭಾಸ್ಕರ್ ಮತ್ತು ಮಿಸ್ಟರ್ ಸುದಿ ಅವರು ಅದನ್ನು ತೊಗೊಂಡು ಹೋಗ್ತಿದ್ದಾರೆ. ವಿ ವಿಲ್ ಆಲ್ ಸಪೋರ್ಟ್ ದೆಮ್ ಆಸ್ ಅ ಟೀಮ್. ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ಪವರ್ದ ಬಗ್ಗೆ ಕೊಡೋದಕ್ಕೆ ಭಾಸ್ಕರ್ ಅವರು ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ರಾಘವ್ ಅವ್ರನ್ನ ನಾವು ಮಿಸ್ ಮಾಡ್ತಾ ಇದ್ವಿ, ಬಿಕಾಸ್ ಅವರು ತುಂಬ ಒಂದು ಪರ್ಸನಲ್ ಕಾರಣದಿಂದ ಬರ್ತಾ ಇಲ್ಲ. ಅದರ್ವೈಸ್ ಹಿ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ರಿಕ್ವೆಸ್ಟ್ ಈ ಸಪೋರ್ಟು ಯಾವಾಗಲೂ ನಮ್ಮ ಜೊತೆಗೆ ಇರಲಿ ಅನ್ನೋದು. ಆ್ಯಂಡ್ ಇನ್ನೂ ಹೆಚ್ಚು ನಮ್ಗೆ ಪವರು ಒಂದು ರೆಸ್ಪಾನ್ಸಿಬಿಲಿಟಿ ಬರುವಾಗ ನಿಮ್ಮ ಒಂದು ಸಪೋರ್ಟ್ ಇನ್ನೂ ಜಾಸ್ತಿನೇ ಸಿಗಬೇಕಾಗತ್ತೆ. ವಿ ವಿಲ್ ಆಲ್ಸೋ ಟ್ರೈ ಅವರ್ ಬೆಸ್ಟ್. ಯಾವುದೆಲ್ಲ ನಾವು ಹೊಸತನ ಕೊಡ್ಬೋದು ಅನ್ನೋದು ಎರಡೂ ಚಾನಲಲ್ಲಿ ಕೊಡಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ. ನಮಗೊಂದು ಹೊಸ ಕಾಂಪಿಟೇಷನ್ ಉಟ್ಕೊಳ್ತಾ ಇದೆ ನಮ್ಮೊಳಗಡೆ. ಆ ಒಂದು ಹೊಸ ಕಾಂಪಿಟೇಷನ್ನ ಒಂದು ಪಾಸಿಟಿವ್ ಎನರ್ಜಿಯಾಗಿಯೇ ನಾವು ತೊಗೊಂಡು ಹೋಗೋಕ್ಕೆ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಐ ವಿಲ್ ಟೇಕ್ ದಿಸ್ ಮೊಮೆಂಟ್ ಟು ಥ್ಯಾಂಕ್ ಮಿಸ್ಟರ್ ಸಿಜು ಸರ್ ಆ್ಯಂಡ್ ರಾಘವೇಂದ್ರ ಹುಣಸೂರು, ಬಿಕಾಸ್ ಈ ಒಂದು ತಂಡದ ಮೇಲೆ ಅವರು ಇಟ್ಟಿರೋ ಟ್ರಸ್ಟ್ ಮತ್ತು ಈ ಒಂದು ಆಪರ್ಚುನಿಟಿ ಮ್ಯಾನೇಜ್ಮೆಂಟ್ ಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಝೀ ಪವರ್ ಮಾತಾಡೋಕ್ಕೆ ಮುಂಚೆ ಸೌತ್ ಇಂಡಿಯನ್ ಟೆಲಿವಿಷನಲ್ಲಿ ಎಲ್ಲ ಹೊಸತನಕ್ಕೂ ಎಲ್ಲ ವಿಭಿನ್ನತೆಗೂ ಸಾಕ್ಷಿಯಾಗಿರೋದು ನಮ್ಮ ಕನ್ನಡ ಮಾರ್ಕೆಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಎಲ್ಲ ಹೊಸ ಫಾರ್ಮ್ಯಾಟು, ಹೊಸ ಶೋಸು ಇಲ್ಲಿಂದನೇ ಶುರುವಾಗಿ ಸೌತ್ ಇಂಡಿಯಾಗೆ ಹೋಗಿದೆ. ಸೊ ಸುಮಾರು ಶೋಸು, ಸುಮಾರು ವಿಷಯಗಳು ಎಲ್ಲನೂ ಕನ್ನಡ ಇಸ್ ದ ಪ್ರಯಾರಿಟಿ ಆ್ಯಂಡ್ ಕನ್ನಡ ಇಸ್ ದ ಫಸ್ಟ್ ಸ್ಟೆಪ್. ಸೊ ಅದೇ ಥರನೇ ಇನ್ನೊಂದು ಝೀ ಪವರ್ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ಬೇಕು ನಮಗೆ. ಒಂದು ನಮ್ಮ ಕನ್ನಡ ಆಡಿಯನ್ಸ್ಗೆ ಪವರ್ ಅನ್ನೋದೇ ಒಂದು ಮನಸ್ಸಿಗೆ ತುಂಬ ಹತ್ರ ಇರೋ ಒಂದು ವಿಷಯ, ಬಿಕಾಸ್ ಆಫ್ ಪವರ್ ಸ್ಟಾರ್. ಸೊ ಅದನ್ನ ಇನ್ಸ್ಪಿರೇಷನೇ ನಮ್ಮ ಝೀ ಪವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಝೀ ಪವರ್ಗೆ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚು ಬೇಕು. ಅದೇ ಥರ ವೈ ಝೀ ಪವರ್, ಯಾಕಂದರೆ ಆಲ್ರೆಡಿ ಝೀ ಕನ್ನಡ ಇದೆ. ಝೀ ಪವರ್ ಏನಕ್ಕೆ ಬೇಕು ಅಂತ ಬಂದರೆ ಎಲ್ಲದಕ್ಕೊಂದು ಶಿವ ಸರ್ ಹೇಳಿದ್ರೆ ಒಂದು ಸ್ಪೇಸ್ ಖಂಡಿತ ಇದೆ. ಯಾಕಂದರೆ ಕಂಟೆಂಟ್ ವ್ಯೂವಿಂಗ್ ಹ್ಯಾಬಿಟು ಬದಲಾಗ್ತಾ ಇದೆ. ಇನ್ನೂ ಹೆಚ್ಚು ಕಂಟೆಂಟ್ ಬೇಕು, ಇನ್ನೂ ಹೆಚ್ಚು ವಿಷಯಗಳು ಬೇಕು, ಶೋಸ್ ಬೇಕು ಅನ್ನೋದು ನಮಗೂ ಬಂದಿರೋ ವಿಷಯಗಳು. ಅದಕ್ಕೆ ತಕ್ಕಂಗೆ ನೆಟ್ವರ್ಕ್ ಲೆವೆಲಲ್ಲಿ ಮಾತಾಡಿ ಈ ವಿಷಯಗಳು ಈ ಟೀಮ್ ಮಾಡುತ್ತೆ ಅಂತ ಹೇಳಾದ ಮೇಲೆ ನಾವು ಇನಿಷಿಯೇಟ್ ಮಾಡಿ ತಂಡವಾಗಿ ಸೇರಿ ಎಲ್ಲರೂ ಮಾಡಿರೋದೇ ಝೀ ಪವರು. ಝೀ ಪವರಲ್ಲಿ ವಿಭಿನ್ನತೆ ಏನಿರುತ್ತೆ, ಹೊಸತನ ಏನಿರುತ್ತೆ ಅಂತ ಕೇಳಿದ್ರೆ, ಇದು ಯೂತು ಮತ್ತು ಮೇಲ್ ಆಡಿಯನ್ಸ್ನು ಸೇರಿಸ್ಕೊಳ್ತಾ, ಜೊತೆಗೆ ನಮ್ಮ ಆಡಿಯನ್ಸ್ ಆಲ್ರೆಡಿ ಇದ್ದಾರೆ ಅವ್ರನ್ನೂ ಬಿಡದೆ ಎಲ್ಲರೂ ಸೇರಿ ನೋಡೋ ಒಂದು ಚಾನಲ್ ಆಗಿ ಇರುತ್ತೆ ಅನ್ನೋದು ನಾವು ಅಶ್ಯೂರ್ ಮಾಡ್ತೀವಿ. ಅದಾದಮೇಲೆ ಈಗ ಎಲ್ಲ ಸೀರಿಯಲ್ಗಳಾಗಲಿ ಇಲ್ಲ ಶೋಸ್ ಆಗಲಿ ನಿಮಗೂ ಗೊತ್ತಿರೋ ಹಾಗೆ ಆಡಿಯನ್ಸ್ಗೂ ಎಲ್ಲ ಶೋಸು ಇಳಿತಾ ಇದ್ದೀರಾ, ಲ್ಯಾಗ್ ಮಾಡ್ತಾ ಇದ್ದೀರಾ, ಡ್ರ್ಯಾಗ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕಡೆಯಿಂದ ಬರ್ತಾನೆ ಇರುತ್ತೆ. ಬಟ್ ಝೀ ಪವರಲ್ಲಿ ಆ ಥರ ಡ್ರ್ಯಾಗ್ ಮಾಡಲ್ಲ, ಲ್ಯಾಗ್ ಮಾಡಲ್ಲ. ಶೋ ಆಗಿ ಫಾಸ್ಟ್ ಪೇಸಲ್ಲೇ ಇರುತ್ತೆ. ಸ್ಟೋರಿ ಟೆಲ್ಲಿಂಗಲ್ಲಿ ಫಾಸ್ಟ್ ಪೇಸಲ್ಲೇ ನರೇಷನ್ ಆಗಿ ಮಾಡ್ತೀವಿ. ಸೊ ಅದು ಇನ್ನೊಂದು ಹೊಸತನ ಅಂತ ಅನಿಸ್ತಾ ಇದೆ ನಮಗೆ. ಇದು ದಾಟಿ ನಮ್ಮ ಝೀ ಪವರ್ ಅಂತ ಹೆಸರು ಇಟ್ಟಿದ್ದೀವಿ. ಅದೇ ಥರನೇ ನಮ್ಮ ಲೀಡ್ಸ್ ಎಲ್ಲರೂ ಪವರ್ಫುಲ್ಲಾಗೇ ಇರ್ತಾರೆ. ಸೊ ನಮ್ಮ ಸೀರಿಯಲ್ ಆಗಲಿ ಶೋಸ್ ಆಗಲಿ ಯಾರು ಕೂತ್ಕೊಂಡು ಅಳೋದಿಲ್ಲ. ಆ ಸಮಸ್ಯೆಯನ್ನು ಎದುರಿಸಿ ಮುಂದೋಗಿ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅದೇ ಇನ್ನೊಂದು ಝೀ ಪವರ್ನ ಉದ್ದೇಶವಾಗಿದೆ. ಇದು ಮೇಜರ್ ಆಗಿ ಝೀ ಪವರ್ ಬಗ್ಗೆ ಮಾತಾಡೋದು ವಿಷಯ. ಒಂದು ಚಿಕ್ಕ ಏವಿ ಇದೆ, ಅದನ್ನು ನೋಡೋಣ. ಶೋಸು, ನಾನ್ ಫಿಕ್ಷನ್ ಶೋಸು, ಫಿಕ್ಷನ್ ಶೋಸು ಬರೋಕ್ಕೆ ರೆಡಿ ಇದೆ ಅವರಲ್ಲಿ. ಸೊ ಇದೇ 25ನೇ ತಾರೀಕಿಂದ ಎಲ್ಲ ಶೋಸು ಆಡಿಯನ್ಸ್ಗೆ ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಜೊತೆಗೆ ಈಗ ನೋಡಿದ್ವಿ ನಾನ್ ಫಿಕ್ಷನ್ ಸ್ಪೇಸಲ್ಲಿ ಭವಿಷ್ಯ ದರ್ಶನ ಅಂತ
ಸೊ ನಮ್ಮ ಗೋಪಾಲಕೃಷ್ಣ ಶರ್ಮಾ ಗುರುಜಿ ನಮ್ಮ ಜೊತೆ ಇದ್ದಾರೆ. ಆ ಶೋನ ಆ್ಯಂಕರ್ ಮಾಡೋದು ನಮ್ಮ ನಟಿ ಚಂದನ ಅವರು ಆ್ಯಂಕರ್ ಮಾಡ್ತಾರೆ. ಸೊ ಅದೇ ಥರ ಹಳ್ಳಿ ಪವರ್, ಈ ಶೋ ಬಂದು ನಮ್ಮ ನೆಟ್ವರ್ಕಲ್ಲಿ ಮರಾಠಿಯಲ್ಲಿ ಜಾಬ್ ಆಗವತ್ತಂತ ಆಲ್ರೆಡಿ ಅದು ಹಿಟ್ ಆಗಿರೋ ಒಂದು ಫಾರ್ಮ್ಯಾಟು. ಅದೇ ಥರ ಈಗ ಝೀ ಹಿಂದಿಯಲ್ಲಿ ಚೋರಿಯಾ ಚಲೇಗಾವ್ ಅಂತ ಒಂದು ಶೋ ಈಗ ನಡೀತಾ ಇದೆ, ಶುರು ಮಾಡಿ ನಡೀತಾ ಇದೆ. ಅದನ್ನು ಅಡಾಪ್ಟ್ ಮಾಡಿಕೊಂಡು ಹಳ್ಳಿ ಪವರ್ ಅಂತ ನಾವು ಮಾಡ್ತಾ ಇರೋ ಒಂದು ಹೊಸ ಫಾರ್ಮ್ಯಾಟು. ಸೊ ಆಬ್ವಿಯಸ್ ಎಲ್ರಿಗೂ ಗೊತ್ತಿರುತ್ತೆ ಅಕುಲ್ ಅವರು. ಸೊ ಆಲ್ರೆಡಿ ಅಲ್ಲಿ ಸಂಗೊಳ್ಳಿಯಲ್ಲಿ ಶೂಟ್ ನಡೀತಾ ಇದೆ, ಟೀಮ್ ತಂಡ ಎಲ್ಲರೂ ಅಲ್ಲೇ ಇದ್ದಾರೆ. ಸೊ ಕಂಟಿನ್ಯೂಸ್ ಶೂಟ್ಸು ನಡೀತಾ ಇದೆ. ಸೊ ಇದು ನಾನ್ ಫಿಕ್ಷನ್ ಸ್ಪೇಷಲಿ. ಸೊ ಐ ವಿಲ್ ರಿಕ್ವೆಸ್ಟ್ ಸುದೀಪ್ ಸರ್ ಟು ಸುದೀಪ್ ಸರ್ ಬಂದು ಫಿಕ್ಷನ್ ಸ್ಪೇಸ್ ಬಗ್ಗೆ ಹೇಳಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.